ಡಾಕ್ಟ್ರೇ ನನ್ನ ಮಗ ರೀಸಸ್ ಮಾಡೋವಾಗೆಲ್ಲ ಅಳ್ತಾನೆ, ಚರ್ಮ ಊದ್ಕೊಳ್ಳುತ್ತೆ, ಆಮೇಲೆ ತೊಟ್ಟು ಬರುತ್ತೆ ಅಂತ. ಈ ಮಕ್ಕಳಿಗೆ 5 ವರ್ಷದವರೆಗೂ ಈ ಪೀನಿಸ್ ಇರುತ್ತಲ್ಲ, ಮುಂದಿನ ಭಾಗವನ್ನು ಗ್ಲಾನ್ಸ್ ಪೀನಿಸ್ ಅಂತೀವಿ ನಾವು. ತುಂಬ ಸೆನ್ಸಿಟಿವ್ ಏರಿಯಾ. ಅದಕ್ಕೆ ದೇವರು ಈ ಚರ್ಮನ ಕವರ್ ಮಾಡಿರ್ತಾನೆ. ತಾಯಂದಿರಿಗೆ ಹೇಳ್ಕೊಡ್ತೀವಿ, ನಿಮ್ಮ ಮಗುವಿಗೆ ಸ್ನಾನ ಮಾಡಿಸುವಾಗ 4 ವರ್ಷ 5 ವರ್ಷ ಆದಮೇಲೆ ಮೆಲ್ಲಗೆ ಸೋಪ್ ಹಾಕಿ ಚರ್ಮವನ್ನು ಹಿಂದೆ ಎಳಿಬೇಕು. ವಾಶ್ ಮಾಡಿದ ಮೇಲೆ ಮುಂದೆ ತರಬೇಕು. ಅಲ್ಲಿ ಸ್ಮೆಗ್ಮಾ ಅಂತ ಒಂದು ಸೆಕ್ರೀಷನ್ ಇರುತ್ತೆ, ಅದನ್ನು ವಾಶ್ ಮಾಡೋಕ್ಕಾಗಲ್ಲ. ಆ ಸ್ಮೆಗ್ಗನ್ನು ಹಂಗೆ ಬಿಟ್ಟರೆ ಕ್ಯಾನ್ಸರ್ ಆಗುತ್ತೆ. ಕಾರ್ಸಿನೋಜನ್ ಅಂತೀವಿ ಈ ಸ್ಮೆಗ್ಮಾನ. ತಾವೆಲ್ಲರೂ ಕೂಡ ಚೆಕ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಸ್ಕಿನ್ ಹಿಂದೆ ಹೋಗಲಿಲ್ಲ ಅಂದರೆ 5 ವರ್ಷ ಆದರೂ ಕೂಡ ದಯವಿಟ್ಟು ಸರ್ಕಮ್ಸಿಷನ್ ಅಂತ ಒಂದು ಆಪರೇಷನ್. ದಯವಿಟ್ಟು ಯಾರು ಈ ವಿಚಾರದಲ್ಲಿ ಹೆಸಿಟೇಟ್ ಮಾಡಬಾರ್ದು, ನಾಚಿಕೊಂಬಾರ್ದು, ಗಾಬರಿ ಆಗಬಾರ್ದು. ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ನಿಮಗೆ ಒಂದು ವಿಚಾರ, ಒಬ್ಬ ಸರ್ಜನ್ ಆಗಿ ನೀವು ಭಾಳ ಸಾರಿ ತಾಯಂದಿರು ತಮ್ಮ 2 ವರ್ಷದ ಮಗನನ್ನು ಡಾಕ್ಟ್ರೇ ನನ್ನ ಮಗ ರೀಸಸ್ ಮಾಡೋವಾಗೆಲ್ಲ ಅಳ್ತಾನೆ, ಚರ್ಮ ಊದ್ಕೊಳ್ಳುತ್ತೆ, ಆಮೇಲೆ ತೊಟ್ಟು ಬರುತ್ತೆ ಅಂತ. ಇದನ್ನು ನನ್ನ ಭಾಷೆಯಲ್ಲಿ ಫೈಮೋಸಿಸ್ ಅಂತೀವಿ. ಈ ವಿಚಾರ ನಿಮಗೆ ಗೊತ್ತಿರಲಿ, ಯಾಕೆ ಗೊತ್ತಿರಲಿ ಅಂತ ಮುಂದೆ ನಾನು ಕೋಟ್ ಮಾಡ್ತೀನಿ. ಮಕ್ಕಳ ಅದನ್ನು ಅನ್ಫಾರ್ಚುನೇಟ್ಲಿ ಕನ್ನಡದಲ್ಲಿ ನಾವು ಈಸಿಲಿ ಪೀನೀಸ್ ಅಂತ ಹೇಳ್ಬಿಡ್ತೀವಿ. ಅದರ ಕನ್ನಡದ ತರ್ಜಮೆ ಹೇಳಲಿಕ್ಕೆ ಒಂಥರ ಮುಜುಗರ ಅನಿಸುತ್ತೆ. ಆದರೂ ಕೂಡ ಒಬ್ಬ ವೈದ್ಯನಾಗಿ ಈ ಪದಗಳನ್ನ ನಾನು ಯೂಸ್ ಮಾಡಲೇಬೇಕು. ಅದರೊಳಗೆ ನನಗೆ ಈ ಪದಗಳನ್ನ ಯೂಸ್ ಮಾಡೋ ಧೈರ್ಯ ಬಂದಿದ್ದು ಯಾವಾಗ ಅಂದರೆ, ಕಾಮಿಡಿ ಕಿಲಾಡಿಗಳಲ್ಲಿ ವೇದಿಕೆ ಮೇಲೆ ಎಷ್ಟೊಂದು ಬಿಲೋ ದಿ ಬೆಲ್ಟ್ ಮಾತಾಡ್ತಾರೆ ಅಂದಾಗೆ ನಾನೊಬ್ಬ ವೈದ್ಯನಾಗಿ ಜನಗಳಿಗೆ ಅರಿವು ಮೂಡಿಸ್ಬೇಕಾದ್ರೆ ಈ ಪದ ಯೂಸ್ ಮಾಡಬೇಕು ಅಂತ ಯೂಸ್ ಮಾಡಿದೆ. ಶಿಶ್ನ ಅಂತಾರೆ ಕನ್ನಡದಲ್ಲಿ. ರೀಸಸ್ ಮಾಡಿ ಗಂಡು ಮಕ್ಕಳ ಜನನಾಂಗವನ್ನು ಶಿಶ್ನ ಅಂತಾರೆ. ಕೆಲವು ಕಡೆ ಒಂಥರ ಹಕ್ಕಿ ಮರಿ ಅಂತಾರೆ. ಇನ್ನೊಂದು ಪರ್ಟಿಕ್ಯುಲರ್ ನಮ್ಮ ದೊಡ್ಡಬಳ್ಳಾಪುರದ ಕಡೆ ತುಣ್ಣೆ ಮರಿ ಅಂತಾರೆ. ಈ ಬಾಧೆ ಮಾಡಿದಾಗೆ ಯಾರು ಬೇಜಾರು ಮಾಡ್ಕೋಬಾರ್ದು. ನಾನು ಒಬ್ಬ ವೈದ್ಯ, ಏನು ಡಾಕ್ಟ್ರಿಂಗ್ ಮಾತಾಡಿದ್ದು ನಿಮ್ಗೆ ಅರ್ಥ ಆಗಬೇಕು ಅಂದರೆ, ಈ ಮಕ್ಕಳಿಗೆ 5 ವರ್ಷದವರೆಗೂ ಈ ಪೀನಿಸ್ ಇರುತ್ತಲ್ಲ, ಮುಂದಿನ ಭಾಗವನ್ನು ಗ್ಲಾನ್ಸ್ ಪೀನಿಸ್ ಅಂತೀವಿ ನಾವು. ತುಂಬ ಸೆನ್ಸಿಟಿವ್ ಏರಿಯಾ. ಅದಕ್ಕೆ ದೇವರು ಈ ಚರ್ಮನ ಕವರ್ ಮಾಡಿರ್ತಾನೆ. 5 ವರ್ಷದವರೆಗೂ ಮಕ್ಕಳಿಗೆ ಈ ಚರ್ಮ, ಅದನ್ನು ನಮ್ಮ ಭಾಷೆಯಲ್ಲಿ ಫೋರ್ ಸ್ಕಿನ್ ಅಂತೀವಿ ನಾವು. ಅದಾದ ಮೇಲೆ ಸ್ವಲ್ಪ ಹಿಂದೆ ಹೋಗ್ಬೇಕದು. ಹೋಗಲಿಲ್ಲ ಅಂದರೆ ಏನಾಗುತ್ತೆ ಡಾಕ್ಟ್ರೇ? ಸೊ ಅದನ್ನು ನಾವು ಫೈಮೋಸಿಸ್ ಅಂತೀವಿ. ಅಂದರೆ ಚರ್ಮ ಹಿಂದೆ ಹೋಗಲಿಲ್ಲ ಅಂದರೆ ತಾಯಂದಿರಿಗೆ ಹೇಳ್ಕೊಡ್ತೀವಿ, ನಿಮ್ಮ ಮಗುವಿಗೆ ಸ್ನಾನ ಮಾಡಿಸುವಾಗ 4 ವರ್ಷ 5 ವರ್ಷ ಆದಮೇಲೆ ಮೆಲ್ಲಗೆ ಸೋಪ್ ಹಾಕಿ ಚರ್ಮವನ್ನು ಹಿಂದೆ ಎಳಿಬೇಕು. ವಾಶ್ ಮಾಡಿದ ಮೇಲೆ ಮುಂದೆ ತರಬೇಕು. ಇದು ಯಾಕೆ ಹೇಳ್ತೀನಿ ಅಂದರೆ, ಆ ಮಗುಗೆ ಆ ಟ್ರೈನಿಂಗ್ ಕೊಡಲಿಲ್ಲ ಅಂದರೆ ಮುಂದೆ ಬರ್ತಾ ಅಲ್ಲಿ ಸ್ಮೆಗ್ಮಾ ಅಂತ ಒಂದು ಸೆಕ್ರೀಷನ್ ಇರುತ್ತೆ, ಅದನ್ನು ವಾಶ್ ಮಾಡೋಕ್ಕಾಗಲ್ಲ. ಆ ಸ್ಮೆಗ್ಗನ್ನು ಹಂಗೆ ಬಿಟ್ಟರೆ ಕ್ಯಾನ್ಸರ್ ಆಗುತ್ತೆ. ಕಾರ್ಸಿನೋಜನ್ ಅಂತೀವಿ ಈ ಸ್ಮೆಗ್ಮಾನ. ಇದು ಅನೇಕ ಜನ 1% ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಒಳಗೆ ಈ ಫೈಮೋಸಿಸ್ ಇರುತ್ತೆ. ನಾನು ಯಾಕಿದ್ರ ಮೇಲೆ ಇಂಟ್ರೆಸ್ಟ್ ಬಂತು ಅಂದರೆ, ಈ ಸೌಜನ್ಯದು ಭಾಳ ದಿನದಿಂದ ಅನೇಕ ಚಾನಲ್ಗಳನ್ನಲ್ಲಿ ಬರ್ತಾ ಇದೆ. ನಾನು ಕೂಡ ಅದು ಫಾಲೋ ಮಾಡ್ತಾ ಇರ್ತೀನಿ. ಒಂದು ಕಡೆ ಆ ಸಂತೋಷ್ ರಾವ್ ನಿರಪರಾಧಿ ಅಂತ ಬಿಟ್ಟಾಗ 1-2 ಚಾನಲ್ನಲ್ಲಿ ಒಂದು ಪದ ಯೂಸ್ ಮಾಡಿದರು. ಒಂದು ಚಾನಲ್ನಲ್ಲಿ ಈ ಸಂತೋಷ್ ರಾವ್ಗೆ ಫೈಮೋಸಿಸ್ ಇತ್ತು, ಹಂಗಾಗಿ ಅವನು ರೇಪ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಪದ ಬಂತು. ಇನ್ನೊಂದು ಚಾನಲ್ನಲ್ಲಿ ಹೆಂಗೆ ವೈದ್ಯಕೀಯ ಪದಗಳನ್ನು ತಪ್ಪಾಗಿ ಮಾತನಾಡ್ತಾರೆ ಅನ್ನೋದಕ್ಕೆ ನಾನು ಇದನ್ನು ಕೋಟ್ ಮಾಡ್ತಾಯಿದ್ದೀನಿ. ಇನ್ನೊಬ್ಬ ಹೇಳ್ತಾನೆ, ಅವನ ಗಿಂತದಿಂದ ನಾರ್ಮಲ್ ಸೆಕ್ಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಆ ಹೆಣ್ಮಗಳು ಜನನಾಂಗದಲ್ಲಿ ಮಣ್ಣೆಲ್ಲ ಹಾಕಿದ್ದಾನೆ ಅನ್ನೋ ಥರ. ಎರಡೂ ಕೂಡ ನಿಮಗೆ ತಪ್ಪು ಮಾಹಿತಿ. ಈಗ ಅದನ್ನು ಜಸ್ಟ್ ಕೋಟ್ ಮಾಡಿ ನಿಮಗಿದನ್ನು ನಾನು ಹೇಳೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಈ ಸ್ಕಿನ್ ಹಿಂದೆ ಹೋಗಲಿಲ್ಲ ಅಂದರೆ ಅವನು ದೊಡ್ಡವನಾದಾಗೆ, ಮದುವೆ ಆದಾಗೆ ಫಸ್ಟ್ ನೈಟ್, ಇವತ್ತು ನನಗೆ ನೆನಪಿದೆ, ಬೋರಿಂಗ್ ಹಾಸ್ಪಿಟ್ಲಲ್ಲಿ ನಾನು ನೈಟ್ ಡ್ಯೂಟಿಯಲ್ಲಿದ್ದೀನಿ ಆ್ಯಸ್ ಎ ಯಂಗ್ ಸರ್ಜನ್ನು. ಒಂದು ಮಿನಿಸ್ಟ್ರ್ ಮನೆಯಿಂದ, ಮಿನಿಸ್ಟ್ರ್ ಮಗ ಮತ್ತು ಸೊಸೆ ಇಬ್ಬರು ಅರ್ಲಿ ಮಾರ್ನಿಂಗ್ 4 o'clock ಬರ್ತಾರೆ. ಫಸ್ಟ್ ನೈಟ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋದು ಬೇಕಿಲ್ಲ. ಅವನು ಆಫ್ಟರ್ ಇಂಟರ್ ಕೋರ್ಸ್ ಆ ಸ್ಕಿನ್ ಫೋರ್ಸಿಬಲಿ ಹಿಂದೆ ಹೋಗಿ ಇಷ್ಟು ತಪ್ಪಾಗಿದೆ, ಅದನ್ನು ನಾವು ಪ್ಯಾರಾಫೈಮೋಸಿಸ್ ಅಂತೀವಿ. ಇಟ್ ಈಸ್ ಅನ್ ಎಮರ್ಜೆನ್ಸಿ. ಅವ್ರಿಗೆ ನೋವು ಹೆಂಗಿರುತ್ತೆ ಅಂದರೆ, ಗಾಬರಿ ಹೆಂಗಿರುತ್ತೆ ಅಂದರೆ ಅಷ್ಟೊತ್ತಿಗೆ ಬರ್ತಾರೆ. ಇದಕ್ಕೆ ಕಾರಣ ಆ ಮನುಷ್ಯನಿಗೆ ವಿದ್ಯಾವಂತನಾದರೂ ಕೂಡ ಚರ್ಮ ಹಿಂದೆ ಹೋಗಬೇಕಿತ್ತು ಅನ್ನೋ ಅರಿವಿಲ್ಲ. ಹಂಗೆ ಇದ್ದಿದ್ದರಿಂದ
ಅವನಿಗೆ ಇದರ ಕಾಂಪ್ಲಿಕೇಶನ್ನು ಪ್ಯಾರಾಫೈಮೋಸಿಸ್ ಆಗುತ್ತೆ. ಅಫ್ಕೋರ್ಸ್ ನಾನೊಬ್ಬ ಸರ್ಜನ್ ಆಗಿ ಅವ್ರು ಗೈಡ್ ಮಾಡಿ ರೆಡ್ಯೂಸ್ ಮಾಡ್ತೀನಿ. ಬಟ್ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ದಯವಿಟ್ಟು ನನ್ನ ಮಾತನ್ನು ಈ ಮಾಧ್ಯಮದ ಮುಖಾಂತರ ಕೇಳಿದ ಮೇಲೆ ತಾವೆಲ್ಲರೂ ಕೂಡ ಚೆಕ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಸ್ಕಿನ್ ಹಿಂದೆ ಹೋಗಲಿಲ್ಲ ಅಂದರೆ 5 ವರ್ಷ ಆದರೂ ಕೂಡ ದಯವಿಟ್ಟು ಸರ್ಕಮ್ಸಿಷನ್ ಅಂತ ಒಂದು ಆಪರೇಷನ್, ಅಂದರೆ ಮುಸಲ್ಮಾನರು ಆ ರಿಚುವಲ್ ಸರ್ಕಮ್ಸಿಷನ್ ಅಂತ ಮಾಡ್ತಾರೆ. ಪ್ರತಿ ಮುಸ್ಲಿಂ ಆ್ಯಂಡ್ ಜ್ಯೂಸ್ಗಳು ಗಂಡು ಮಗು ಹುಟ್ಟಿದ ತಕ್ಷಣ ಚರ್ಮ ತೆಗಿತಾರೆ. ಆದರೆ ಮುಸ್ಲಿಮ್ಸ್ 3 ವರ್ಷ 4 ವರ್ಷ 5 ವರ್ಷ ಆದಮೇಲೆ ಅವರು ಕತ್ನ ಮಾಡ್ತಾರೆ. ಇದನ್ನೇ ಸರ್ಕಮ್ಸಿಷನ್ ಅನ್ನೋದು. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಚರ್ಮ 5 ವರ್ಷ ಅಥವಾ 6 ವರ್ಷ ಆದಮೇಲೆ ಹಿಂದೆ ಹೋಗಲಿಲ್ಲ ಅಂದರೆ ದಯವಿಟ್ಟು ನನ್ನ ಹತ್ರ ಕರ್ಕೊಂಬನ್ನಿ. ಅಂದರೆ ನಂತರ ಸರ್ಜನ್ ಹತ್ರ ಬಂದರೆ ಸರ್ಕಮ್ಸಿಷನ್ ಮಾಡಿಕೊಡ್ತೀವಿ. ಇಲ್ಲ ಅಂದರೆ ಮುಂದೆ ಅದರಿಂದ ತೊಂದರೆಗಳಿದ್ದಾವೆ. ಸೊ ಇದೊಂದು ಕಾರಣ ಇಟ್ಕೊಂಡು ನಾನು ನಿಮಗೊಂದು ಸಿಂಪಲ್ ಮೆಸೇಜ್ ಕೊಡ್ತಾಯಿದ್ದೀನಿ. ದಯವಿಟ್ಟು ಯಾರು ಈ ವಿಚಾರದಲ್ಲಿ ಹೆಸಿಟೇಟ್ ಮಾಡಬಾರ್ದು, ನಾಚಿಕ್ಕೊಬಾರ್ದು, ಗಾಬರಿ ಆಗಬಾರ್ದು. ಡಾಕ್ಟರ್ ಆಂಜನಪ್ಪ, ಐ ಆಮ್ ಎ ಕ್ವಾಲಿಫೈಡ್ ಸರ್ಜನ್. ನಾನೊಬ್ಬ ಪ್ರೊಫೆಸರ್ ಆಫ್ ಸರ್ಜರಿ ಇನ್ ಎ ಮೆಡಿಕಲ್ ಕಾಲೇಜ್. ಅದರಿಂದ ಇದು ನನ್ನ ಸಾಮಾಜಿಕ ಕಳಕಳಿಯಿಂದ ನಿಮಗೆ ಈ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಇದು ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು. ದಯವಿಟ್ಟು ಹಂಗಾರೆ ಮಕ್ಕಳಾಗಲ್ವಾ ಡಾಕ್ಟ್ರೆ? ನಾನು ನೋಡಿದ್ದೀನಿ ಎಷ್ಟೋ ಜನ 3 ಮಕ್ಕಳಾದಮೇಲೆ ಬಂದಿರ್ತಾರೆ, ಏನಕ್ಕೋ ಎಕ್ಸಾಮ್ ಮಾಡಿದಾಗ ಅವ್ನ ಚರ್ಮನೇ ಹಿಂದೆ ಹೋಗಿರಲ್ಲ. ಅಂದರೆ ಪಾಸಿಬಲ್. ಇದ್ರ ಜೊತೆಗೆ ಇವಾಗ ಇನ್ನೊಂದು ಹೇಳ್ತೀನಿ ನಿಮಗೆ, ಇದನ್ನು ಕಾಂಜನೈಟಲ್ ಫೈಮೋಸಿಸ್ ಅಂದರೆ ಬೈ ಬರ್ತೆ ಹಂಗಿದೆ ಅಂತ. ಇನ್ನು ಕೆಲವರು ಚೆನ್ನಾಗೇ ಇತ್ತು ಡಾಕ್ಟ್ರೆ, ಸ್ಕಿನ್ನಿಂದ ಹೋಗೋದು, ಯಾಕೋ 4-5 ತಿಂಗಳಿಂದ ಹೋಗ್ತಾ ಇಲ್ಲ, ಕ್ರ್ಯಾಕ್ಸ್ ಬಂದಿದೆ. ನಾನು ಇಮ್ಮಿಡಿಯೇಟ್ಲಿ ಮಾಡೋ ಫಸ್ಟ್ ಕೆಲಸ ಅವ್ನ ಬ್ಲಡ್ ಶುಗರ್ ಚೆಕ್ ಮಾಡ್ತೀನಿ, 450 ಇರುತ್ತೆ. ನೋಡಿ, ಸಕ್ಕರೆ ಕಾಯಿಲೆ ನಮ್ಮ ದೇಶದಲ್ಲಿ ಇಟ್ ಈಸ್ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತೀವಿ ನಮ್ಮ ಇಂಡಿಯಾ ದೇಶವನ್ನು. ಅಷ್ಟು ಜನಕ್ಕೆ ಡಯಾಬಿಟಿಸ್ ಇದೆ. ಈ ಸಕ್ಕರೆ ಕಾಯಿಲೆ 40 ವರ್ಷಕ್ಕೆ 50 ವರ್ಷಕ್ಕೆ ಶುರುವಾದಾಗೆ ಡಯಾಬಿಟಿಸ್ ಶುರುವಾಗುತ್ತಲ್ಲ, ಗೊತ್ತೇ ಆಗಲ್ಲ ಅವನಿಗೆ. ಭಾಳ ಜನಕ್ಕೆ ನಾವು ಹೇಳ್ಕೊಡ್ತೀವಿ, ನಿಮ್ಗೆ ಯಾವ ಸಕ್ಕರೆ ಕಾಯಿಲೆ ಶುರುವಾಗುತ್ತೆ ಅಂದರೆ ಪಾಲಿಡಿಪ್ಸಿಯಾ, ಪಾಲಿಪೇಜಿಯಾ, ಪಾಲಿಯೂರಿಯಾ. ಯಾರು ಪದೇ ನೀರು ಕುಡಿತಾರೆ, ಯಾರು ಪದೇ ಯೂರಿನ್ ಪಾಸ್ ಮಾಡ್ತಾರೆ, ಯಾರು ಪದೇ ತಿಂತಾರೆ. 3 P's ನನ್ನ ಭಾಷೆ ಅದು. ಪಾಲಿ ಅಂದರೆ ಜಾಸ್ತಿ, ಪಾಲಿಪೇಜಿಯಾ ಅಂದರೆ ತಿನ್ನೋದು, ಪಾಲಿಯೂರಿಯಾ ಅಂದರೆ ರಿಸರ್ಚ್ ಮಾಡೋದು, ಪಾಲಿಡಿಪ್ಸಿಯಾ ಅಂದರೆ ನೀರು ಕುಡಿಯೋದು. ಬಟ್ ಕೆಲವ್ರಿಗೆ ಹಂಗಿರಲ್ಲ, ಸ್ಕಿನ್ ಕ್ರ್ಯಾಕ್ಸ್ ಬರುತ್ತೆ. ಅವನು ಬ್ಲಡ್ ಶುಗರ್ ಮಾಡಿದರೆ ಅದು 450 ಇರುತ್ತೆ. ಅಂದರೆ ಇವನಿಗೆ ಡಯಾಬಿಟಿಸ್ ಶುರುವಾಗಿದೆ ಅಂತ. ಆಗ ಆ ಸ್ಕಿನ್ನು ಹಿಂದೆ ಹೋಗಲ್ಲ, ಅಂಟ್ಕೊಳ್ಳುತ್ತೆ. ಅದಕ್ಕೆ ನಾವು ಬೆಲನೋಪಾಸ್ತೈಟಿಸ್ ಅಂತೀವಿ. ಹಾಗೆ ನಾವು ಡಯಾಬಿಟಿಸ್ ಕಂಡುಹಿಡಿಯೋದು. ಇಂಥ ಮನುಷ್ಯನಿಗೂ ಕೂಡ ಡಯಾಬಿಟಿಸ್ ಕಂಟ್ರೋಲ್ ಆದಮೇಲೆ ಅವನಿಗೆ ಹೈಜಿನಿಕ್ಕಾಗಿ ಇರಬೇಕು. ಮುಂದೆ ಅವನಿಗೆ ತೊಂದರೆ ಆಗಬಾರ್ದು, ಅವನಿಗೆ ಸೆಕ್ಷುವಲ್ ಲೈಫು ತೊಂದರೆ ಆಗಬಾರ್ದು ಅಂದರೆ ಸರ್ಕಮ್ಸಿಷನ್ ಅಡ್ವೈಸ್ ಮಾಡ್ತೀವಿ. ಇವೆಲ್ಲ ಕೇಳಲಿಕ್ಕೆ ಸಿಂಪಲ್ಲು, ನೋಡಲಿಕ್ಕಿದು. ಆದರೆ ನಿಮಗೆ ಕರೆಕ್ಟ್ ಇನ್ಫಾರ್ಮೇಷನು ನಮ್ಮಂಥವರಿಂದ ಬರಬೇಕು. ನನ್ನ ಬಾಯಿಂದ ಬಂದರೆ ಶಂಖದಿಂದ ತೀರ್ಥ ಬಂದಂಗೆ. ಅದರಿಂದ ನೀವು ತಪ್ಪು ಸ್ನೇಹಿತರ ಜೊತೆಯಲ್ಲಿ ಡಿಸ್ಕಸ್ ಮಾಡಿಕೊಂಡು ನೀವೇ ಈ ಡಯಾಗ್ನೋಸ್ ಮಾಡಿಕೊಂಡು ನೀವೇ ಏನೋ ಅಂದ್ಕೊಳ್ಳೋದ್ರ ಬದಲು ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ನೀವು ನಿಮಗೆ ಆ ರೀತಿ ತೊಂದರೆ ಇದ್ದಾಗೆ ತೋರಿಸ್ಕೊಳ್ಳಿ. ಇದು ನನ್ನ ಸಾಮಾಜಿಕ ಜವಾಬ್ದಾರಿ. ಅದರಿಂದಲೇ ನಾನು ಇವತ್ತು ಪ್ರಜಾಧ್ವನಿ ಮಾಧ್ಯಮದ ಮುಂದೆ ಕೂತ್ಕೊಂಡು ಮಾತಾಡ್ತೀನಿ. ಥ್ಯಾಂಕ್ ಯು.